ವಿಜಯಪುರದಲ್ಲಿ ಏನು ಘಟನೆ ಆಗಿದೆ, ಮಾನ್ಯ ಎಂಬ 5 ತಿಂಗಳ ಗರ್ಭಿಣಿಯನ್ನು ಅವ್ರ ಕುಟುಂಬಸ್ಥರೇ ಬೇರೆ ಜಾತಿ ಹುಡುಗನ ಮದುವೆ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಕೊಚ್ಚಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಸಾಯಿಸಿದ್ದಾರೆ. ಜೊತೆಗೆ ಕುಟುಂಬಸ್ಥರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಮರ್ಯಾದಾಗೇಡು ಹತ್ಯೆಯನ್ನು ಖಂಡಿಸಿ ಅಪರಾಧಿಗಳಿಗೆ ಸೂಕ್ತ ಶಿಕ್ಷೆ ನೀಡಲು ಆಗ್ರಹಿಸಿ ಎಐಎಂಎಸ್ಎಸ್ ಮಹಿಳಾ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ನ ಜಿಲ್ಲಾ ಅಧ್ಯಕ್ಷರಾದ ಮಧುಲತಾ ಗೌಡರ್ ಅವರು ಮಾತನಾಡುತ್ತಾ, ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಮಾನ್ಯ ಎಂಬ ಯುವತಿ ಅನ್ಯ ಜಾತಿಯ ಹುಡುಗನ ಜೊತೆ ಮದುವೆಯಾಗಿದ್ದಾಳೆ ಎಂದು ಕೋಪಗೊಂಡು ಪಾಲಕರು ಗರ್ಭಿಣಿ ಮಗಳ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದರು. ಹುಡುಗನ ಕುಟುಂಬದವರ ಮೇಲೂ ಹಲ್ಲೆ ನಡೆಸಿರುವ ಪ್ರಕರಣ ನಡೆದಿದೆ. ಇದೊಂದು ಮರ್ಯಾದಾಗೇಡು ಹತ್ಯೆ ಪ್ರಕರಣ. ಈ ಘಟನೆಯನ್ನು ಎಐಎಂಎಸ್ಎಸ್ ಧಾರವಾಡ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಕರ್ನಾಟಕದಲ್ಲಿ ಇಂತಹ ನೂರಾರು ಪ್ರಕರಣಗಳು ನಡೆದಿವೆ. ಗದಗದಲ್ಲಿ 2019ರಲ್ಲಿ ಗಂಗಮ್ಮ ಮತ್ತು ರಮೇಶ್ ಎನ್ನುವರು ಅಂತರ್ಜಾತಿ ವಿವಾಹ ಆದಾಗ ದೀಪಾವಳಿ ಹಬ್ಬದ ನೆಪದಲ್ಲಿ ಕರೆಸಿಕೊಂಡು ಗಂಗಮ್ಮಳ ಸಂಬಂಧಿಕರು ಇಬ್ಬರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಸಾಯಿಸಿದರು. ಮಂಡ್ಯ, ಕೋಲಾರ, ವಿಜಯಪುರ, ಹಾಸನದಲ್ಲಿ ಸಾಕಷ್ಟು ಮರ್ಯಾದಾ ಹತ್ಯೆ ಘಟನೆಗಳು ನಡೆದಿವೆ. ಇವು ಕೇವಲ ವರದಿಯಾಗಿರುವ ಪ್ರಕರಣಗಳು. ವರದಿಯಾಗದ ಪ್ರಕರಣಗಳು ಎಷ್ಟೋ. ಸಮಾಜದಲ್ಲಿ ಹಳೆಯ ಉಳಿಗಮಾನ್ಯ ಮೌಲ್ಯಗಳು ಇಂದಿಗೂ ಜೀವಂತವಾಗಿವೆ. ಆದ್ದರಿಂದ ಇಂಥ ಘಟನೆಗಳು ನಡೆಯುತ್ತಿವೆ. ಜಾತಿ, ಧರ್ಮ, ಅಂತಸ್ತಿನ ಪ್ರತಿಷ್ಠೆಯ ಮನಸ್ಥಿತಿಯಲ್ಲಿ ಮರ್ಯಾದಾ ಹೆಸರಿನಲ್ಲಿ ನಡೆಯುತ್ತಿರುವ ಕ್ರೌರ್ಯದಿಂದ ಮುಗ್ಧ ಜೀವಗಳು ಬಲಿಯಾಗುತ್ತಿದ್ದಾರೆ. ಇಂಥ ಘಟನೆಗಳು ಮರುಕಳಿಸದಿರುವುದನ್ನು ತಪ್ಪಿಸಬೇಕಾದರೆ ಪ್ರಜಾತಾಂತ್ರಿಕ ಮನೋಧೋರಣೆ, ಪ್ರಜ್ಞಾಮಟ್ಟ ಸಮಾಜದಲ್ಲಿ ಬರಬೇಕು. ಇನಾಂ ವೀರಾಪುರದಲ್ಲಿ ಏನು ಘಟನೆ ನಡೆದಿದೆ, ಮರ್ಯಾದಾ ಹತ್ಯೆ, ಇದನ್ನು ನಾವು ಎಐಎಂಎಸ್ಎಸ್ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಜಿಲ್ಲಾ ಸಮಿತಿಯಿಂದ ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಸಮಾಜ ಆಧುನಿಕವಾಗಿ ಮುಂದುವರೆದಿದೆ. ಇಲ್ಲಿ ಜಾತಿ, ಧರ್ಮ, ಲಿಂಗ ತಾರತಮ್ಯ ಹೊರಟೋಗಬೇಕು. ಇದೊಂದು ಪ್ರಜಾಪ್ರಭುತ್ವ ಅಂತ ಹೇಳಿ ನಾವು ಎಲ್ಲ ಕಡೆ ಭಾಷಣ ಮಾಡ್ತೀವಿ, ಮಾತಾಡ್ತೀವಿ. ಆದರೆ ಇವತ್ತಿನ ದುರಂತ ಏನು ಅಂದರೆ, ಇವತ್ತಿಗೂ ಜಾತಿ, ಧರ್ಮ, ಪ್ರತಿಷ್ಠೆಯ ಹೆಸರಲ್ಲಿ ಒಂದು ಅಂತರ್ಜಾತಿ ವಿವಾಹಗಳನ್ನು ಖಂಡಿಸಿ ಸ್ವತಃ ತಮ್ಮ ಮಕ್ಕಳನ್ನೇ ಹತ್ಯೆಗೈಯುವಂತಹ ಮನಸ್ಥಿತಿ ಜೀವಂತವಾಗಿರೋದನ್ನ ನೋಡಿದರೆ ನಿಜವಾಗ್ಲೂ ನೋವು ಅನಿಸುತ್ತೆ. ಇಂತಹ ಘಟನೆಗಳು ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದಾಖಲಾಗ್ತಾ ಇದೆ. ಅದು ಹಾಸನ ಇರಬಹುದು, ಮಂಡ್ಯ ಇರಬಹುದು. ಆದರೆ ಧಾರವಾಡದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ಅಮಾನವೀಯ ಘಟನೆ ನಡೆದಿದೆ. ಯಾರು ಮಾನ್ಯ ಎನ್ನುವ ಹೆಣ್ಣುಮಗಳು, ಗರ್ಭಿಣಿ ಹೆಣ್ಣುಮಗಳು ಸ್ವತಃ ತಂದೆಯಿಂದನೇ ಕೊಚ್ಚಿ ಕೊಲೆ ಆಗಿದ್ದಾಳೆ. ಗರ್ಭಿಣಿ ಹೆಣ್ಣು ಮಗಳ ಹೊಟ್ಟೆಗೆ ಒದ್ದು ಅವರ ಸ್ವತಃ ಸಂಬಂಧಿಕರೇನು ಹತ್ಯೆಗೈದಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇಲ್ಲಿ ಯಾರು ಅಪರಾಧಗಳನ್ನ ಎಸಗಿದ್ದಾರೆ ಕುಟುಂಬಸ್ಥರು, ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ಈ ಥರದ ಘಟನೆಗಳು ಮರುಕಳಿಸಬಾರ್ದು ಅಂದರೆ ಒಂದು ಪ್ರಜಾತಾಂತ್ರಿಕ ಮೌಲ್ಯಗಳು ಸಮಾಜದಲ್ಲಿ ಸ್ಥಾಪನೆ ಆಗಬೇಕು. ಸಮಾನತೆ, ಹೆಣ್ಣುಮಕ್ಕಳು ಸ್ವಾತಂತ್ರ್ಯ, ವಿವಾಹದ ವಿಚಾರದಲ್ಲಿ ಅವರಿಗೆ ಆಯ್ಕೆ ಹಕ್ಕಿರಬೇಕು. ಇದನ್ನು ನಮ್ಮ ಎಐಎಂಎಸ್ಎಸ್ ಮಹಿಳಾ ಸಂಘಟನೆಯು ಸರ್ಕಾರಗಳಿಗೆ ಒತ್ತಡ ಹೇರ್ತಾ ಇದ್ದೀವಿ. ಸರ್ಕಾರಗಳು ಈ ನಿಟ್ಟಿನಲ್ಲಿ ಕ್ರಮಗಳನ್ನ ತಗೋಬೇಕು. ಜೊತೆಗೆ ಅಪರಾಧಿಗಳಿಗೆ ಒಂದು ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜಿಲ್ಲಾ ಕಾರ್ಯದರ್ಶಿ ಗಂಗೂಬಾಯಿ ಕೋಕರೆ ಅವರು ಮಾತನಾಡುತ್ತಾ, ಪ್ರಜಾತಾಂತ್ರಿಕ ವ್ಯವಸ್ಥೆ ಇರುವ ಪ್ರಸಕ್ತ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಉಳಿಗಮಾನ್ಯ ಕಾಲದ ಹಳೆ ಮೌಲ್ಯಗಳು ಮತ್ತು ಗೊಡ್ಡು ಸಂಪ್ರದಾಯಗಳಿಗೆ ಪರ್ಯಾಯವಾಗಿರುವ ಪ್ರಜಾತಾಂತ್ರಿಕ ನೈಜ ಮೌಲ್ಯಗಳನ್ನು ಸ್ಥಾಪಿಸುವ ಅತಿ ಅವಶ್ಯವಾಗಿದೆ ಮತ್ತು ಜನರ ಮನಸ್ಥಿತಿಯು ಬದಲಾಗಬೇಕಾಗಿದೆ. ವಿಪರ್ಯಾಸವೆಂದರೆ ಈ ಅಪರಾಧಗಳನ್ನು ತಡೆಗಟ್ಟಲು ನಮ್ಮ ದೇಶದಲ್ಲಿ ಯಾವುದೇ ಕಾನೂನಿಲ್ಲ. ಆದ್ದರಿಂದ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಘಟನೆಯಲ್ಲಿ ಅಪರಾಧ ಎಸಗಿರುವವರಿಗೆ ಕಠಿಣ ಶಿಕ್ಷೆ ಆಗುವಂತೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಎಐಎಂಎಸ್ಎಸ್ ಜಿಲ್ಲಾ ಸಮಿತಿ ಆಗ್ರಹಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ನ ಜಿಲ್ಲಾ ಅಧ್ಯಕ್ಷರಾದ ಮಧುಲತಾ ಗೌಡರ್, ಜಿಲ್ಲಾ ಕಾರ್ಯದರ್ಶಿ ಗಂಗೂಬಾಯಿ ಕೋಕರೆ, ಜಿಲ್ಲಾ ಉಪಾಧ್ಯಕ್ಷರಾದ ದೇವಮ್ಮ ದೇವತ್ಕಲ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಅನಸೂಯ ಶಾನ್ವಾಡ್, ವಿಜಯಲಕ್ಷ್ಮಿ ಹಿರೇಮಠ್ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.